ಪತ್ನಿ ವರದಕ್ಷಿಣೆ ತಂದಿಲ್ಲ ಅಂತ ಮನೆಗೆ ಬೀಗ ಹಾಕಿದ್ದಾನೆ ಇಲ್ಲೊಬ್ಬ ಪತಿ ಮಹಾಶಯ. ಪತ್ನಿ ಶಾಂತಿ ಬರುವುದನ್ನು ಗಮನಿಸಿ ಮನೆಗೆ ಬೀಗ ಹಾಕಿ ಪರಾರಿಯಾಗ್ಬಿಟ್ಟಿದ್ದಾರೆ. ಪತಿ ಮಂಜು ಮನೆಯ ಮುಂದೆ ಧರಣಿ ಕೂತಿದ್ದಾರೆ. ಪತ್ನಿ ಶಾಂತ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಈ ಘಟನೆ ಆಗಿದೆ. ಆಂಧ್ರ ಮೂಲದ ಶಾಂತಿ ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಾಂತಿಯೂ ಕೂಡ ಅಂದರೆ ಪತ್ನಿಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಗಿದ್ದೇನು, 25 ಲಕ್ಷ ಹಣವನ್ನು ತಂದರೆ ಮನೆಗೆ ಬಾ ಅಂತ ಪತಿ ಹೇಳದ್ನಂತೆ. 25 ಲಕ್ಷ ಹಣವನ್ನು ನೀನು ತಗೊಂಬಂದ್ರೆ ಮನೆಗೆ ಬರ್ಬೋದು, ಇಲ್ಲಾಂದ್ರೆ ಬರಬೇಡ ನೀನು. ಪತಿ ಹೆಸರು ಮಂಜು ಅಂತ. ಪತಿ ಮನೆ ಮುಂದೆ ಶಾಂತಿ ಪೋಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮನೆಗೆ ಬೀಗ ಹಾಕೊಂಡು ಪತಿ ನಾಪತ್ತೆ. ಪತ್ನಿಯೂ ಬಂದಿದ್ದಾರೆ, ಪತ್ನಿಯ ಮನೆಯವರು ಬಂದಿದ್ದಾರೆ, ಪೋಷಕರು ಬಂದಿದ್ದಾರೆ. ಆಂಧ್ರ ಪ್ರದೇಶ ಮೂಲದವರು. ಪತಿ ಹೆಸರು ಮಂಜು ಅಂತ, ಪತ್ನಿ ಹೆಸರು ಶಾಂತಿ. 25 ಲಕ್ಷ ರೂಪಾಯಿ ವರದಕ್ಷಿಣೆ ತಗೊಂಡು ಬಾ ಅಂತ ಮನೆ ಕಳಿಸಿದ್ದಾನೆ, ತವರು ಮನೆಗೆ ಪತ್ನಿಯನ್ನ. ಪತ್ನಿ ಬರ್ತಾ ಇದ್ರು ಬರಿಗೆಯಲ್ಲಿ. ಅದನ್ನ ಕಂಡಂತ ಪತಿ ಮಂಜು ಮನೆಗೆ ಬೀಗ ಹಾಕೊಂಡು ಪರಾರಿಯಾಗ್ಬಿಟ್ಟಿದ್ದಾನೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಾಗಿಲು ಹಾಕಿದ್ದಾರೆ. ಬಾಗಿಲ ಮುಂದೆ ಪತ್ನಿಯ ಪೋಷಕರು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಶಾಂತಿ. ನನ್ನ ಮದುವೆ ಇಲ್ಲೇ ಮಂಜು ಅನ್ನೋರ್ತಲ್ಲಿ ಮದುವೆ ಆಗಿದೆ. ನನಗೆ ಹೊರಕಟ್ಟಿನ ಸಮಸ್ಯೆ, ವೇದಿಂಪುಲಿ ಸಮಸ್ಯೆ ಮಾಡ್ತಾರೆ, ಗೃಹ ಹಿಂಸೆ ಸಿಗ್ತಾರೆ. ಇವಾಗ ನನ್ನ ಗಂಡ ನನಗೆ ಬಿಟ್ಕೊಡುವ. ಯಾವ ಊರು ನಿಮ್ಮದು? ರಾಯದುರ್ಗ ಸರ್. ನಮ್ಮ ಮದುವೆ ಯಾವಾಗ ಆಯ್ತು? ಮದುವೆ 19 ತಾರೀಕು ನವೆಂಬರ್ 2023 ಮದುವೆ ಆಯ್ತು. ಇವತ್ತಿಗೆ ಆನಿವರ್ಸರಿ. ಏನು ತೊಂದರೆ ನಿಮಗೆ? ಕಟ್ನ ಮೊದಲಿಂದ ಅವ್ರ ಅಣ್ಣ ಹೆಂಡತಿ ನನ್ನ ತಾಗ ಸಂಸಾರ ಮಾಡಕ್ಕೆ ನನ್ನ ಗಂಡನ ಸಾಮಾನುಗಳು ಕೇಳಿದ್ದಾರೆ ಸರ್. ಫಸ್ಟ್ ಯಾರ್ಯಾರು ತೊಂದರೆ ಕೊಡ್ತಾರೆ ನಿಮಗೆ? ಅವ್ರ ಅಣ್ಣ ಹೆಂಡತಿ ಪುಷ್ಪ, ಶಂಕರ್ ಅವರು ತೊಂದರೆ ಕೊಡ್ತಾರೆ ಸರ್. ನೀನು ನಮ್ಮ ತಮ್ಮ ತಾಲ ಸಂಸಾರ ಮಾಡಕ್ಕೆ ಬಿಡಲ್ಲ ಅಂತ ಕೇಳಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಸರ್. ಅಲ್ಲ, ಮನೆಗೆ ಮತ್ತೆ ಎಲ್ಲಿ ಹೋಗಿದ್ದು? ಯಾವಾಗ ಬಂದು? ಎಲ್ಲಿ? ಏನು ತೋರ್ ಮನೆಗೆ ರಾಯದುರ್ಗಿಗೆ ನಿನ್ನೆ ತಿಂಗಳು 21ಗೆ ಹೋಗಿದ್ದೀನಿ ಸರ್. ಊರಿಗೆ ಉಡಕ್ಕೆ ಬೇಸಿಲ್ದಿಲ್ಲ, ಹಂಗೆ ತೋರಿಸ್ಕೊಂಡು ಉಡಕ್ಕೆ ಕಟ್ಟಿಸ್ತೀನಿ ಅಂತ ಕೇಳಿ ಕರ್ಕೊಂಡು ಹೋಗಿದ್ರು ಸರ್. ಈಗ ಎಲ್ಲ ಆರಾಮಾಗಿ ಉಡಕ್ಕೆ ಹಾಕಿಸ್ಕೊಂಡು ಬಂದಿದ್ದೀನಿ ಸರ್. ನಾನು ಇವತ್ತು ಸಮಾಜದವರಿಗೆ ದಯವಿಟ್ಟು ಕೇಳಬೇಕು ಕೇಳಿದ್ದೀನಿ ಸರ್. ಅವರು ಊರಿಗೆ ಹೋಗ್ರಿ ಅಂತ ಕೇಳಿದ್ದಾರೆ. ಒಬ್ಬರನ್ನ ಬಿಟ್ಟಿದ್ದಾರೆ. ಅವರು ಕುರುಗಡ ಮಂಜವರು ಊರಿಗೆ ಹೋಗ್ರಿ ಉಡಕ್ಕೆ ಗುಡಿರ ಕೊಟ್ಟಂದ್ರು. ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ನಾನು ಅಂದಿದ್ದೀನಿ ಸರ್. ಈಗ ಹಂಗೆ ಇದ್ದೀನಿ, ನಾನು ಇಲ್ಲೇ ಇರ್ತೀನಿ. ನಿನ್ನಿಂದ ಇಲ್ಲೇ ಇದ್ದೀರಾ? 10 ಬಂತು. ನಾವು ಇಲ್ಲೇ ಫೋನ್ ಮಾಡಿದ್ದೀನಿ. ಏನು ಮಾಡಿಲ್ಲಲ್ಲ, ಕರ್ಕೊಬಪ್ಪ ಹುಡುಗಿನ ಅಂತಂದ್ರೆ ಈಗ ಬರೋದಿಲ್ಲ ಅಂತದಲ್ಲ. ಆಗ ಅಲ್ಲಿ ಬಿಟ್ಟರೆ ನಿನ್ನ ಮಗಳು ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದಿನಿ. ನಾವು ಗಂಡ ಹೋಗ್ತೀವಪ್ಪ, ನಾವು ಏನು ತಂದ್ಕೊಂಡಿಲ್ಲ, ಹಾಸಿಗೆ ಗೀಸಿಗೆ ಅಂತ ಅಂದ್ಕೊಂಡಿಲ್ಲ. ಬಿಟ್ಟು ಹೋಗ್ತೀವಿ ಅಂದರೆ ಇಲ್ಲ, ಏನನ್ನಾದ್ರೂ ನನಗೆ ಸಂಬಂಧ ಇಲ್ಲ, ಬರ್ತೀರ ಅಲ್ಲಿ ಬಿಟ್ಟು ಬರ್ರಿ ಅಂದ್ರೆ ಈ ಹುಡುಗಿ ನಾವು ಹೋಗಲ್ಲ, ನಾನು ಸತ್ತರೆ ಇಲ್ಲೇ ಬದುಕರೆ ಇಲ್ಲೇ ಅಂತ ಈ ಹುಡುಗಿ. ನಾವು ನೀವು ಅಪ್ಪ ಹುಡುಗಿ ಕಟ್ಕೊಳೋದಿಲ್ಲಪ್ಪ ಅಷ್ಟಕ್ಕೆ, ಅಲ್ಲಿ ವಾಂತಿಗಳು ಮಾಡ್ಕೊಂಡು ಕಟ್ಕೊಳೋದಿಲ್ಲ. ನಾವು ಹೇಳಿದ ಮನೆಗೆ ನಾವು ಮಾತಾಡಿದ್ದಿಲ್ಲೇ, ಕೊಟ್ಟಿದ್ದಿಲ್ಲೇ, ನಾನು ಇಲ್ಲೇ ಮಾತಾಡೋಣ ಬರ್ರಿ ಅಂದ್ರೆ ಬರೋಳ್ರಿ. ನಮ್ಮ ಅಣ್ಣ ಅಂತಿದ್ದು ಅದು. ಈ ಮುಂದೆ ಏನು ಮಾಡ್ತೀರಮ್ಮ? ಮುಂದೆ ನನ್ನ ಗಂಡ ನನಗೆ ಬಿಟ್ಕೊಡ್ಬೇಕು ಸರ್. ಅವ್ರ ಅಣ್ಣ ನನಗೆ ಅದೇ ಬೇಕು. ಅವ್ರ ಅಣ್ಣ ಅಂತ ಇರಬಾರ್ದು. ನನ್ನ ಗಂಡ ನಿಂಗೆ ಮುಟ್ಟರೆ ತಪ್ಪು ಹಿಡಿತಾರೆ. ಮುಟ್ಟಬೇಡ ದರಿದ್ರ ಅಂತ ದರಿದ್ರ ಹೊಲಸು ಮಾತು ಮಾತಾಡಿದ್ದಾರೆ ಸರ್. ಅಲ್ಲ, ಮುಂದೆ ಏನು ಮಾಡ್ತೀರಿ ಈಗ? ಮುಂದೆ ಸರ್ ಇವಾಗ ಅವರು ನನಗೆ 25 ಲಕ್ಷ ಮನೆ ತುಂಬ ಸಾಮಾನು ಕೇಳಿದ್ದಾರೆ. ಯಾರು ಕೇಳ್ಯಾರ? ಇವಾಗ ಅವ್ರ ಅಣ್ಣ ಅಂತ ಕೇಳಿದ್ದಾರೆ. ಅವ್ರ ಅಣ್ಣ ಅಂತ ಯಾಕೆ? ಎಲ್ಲರೂ ನಿಮ್ಮ ಯಜಮಾನ ನಮ್ಮ ಯಜಮಾನ ಎಲ್ಲರೂ ಅವ್ರು ಹೆಂಗೆ ಕೇಳಿದ್ರೆ ಹಂಗೆ ಕೇಳ್ತೀನಿ ನಾನು. ಏನು ಕೆಲಸ ಮಾಡ್ತಾರೆ ಅವರು? ಅವರು ಮನವಿ ಪಟ್ಟಣ ಬ್ಯಾಂಕಲ್ಲಿ ಪಿಗ್ನಿ ಕಲೆಕ್ಷನ್ ಮಾಡ್ತಾರೆ ಸರ್. ಹಂಗೆ ಕೇಳಿ ಮಾಡ್ಕೊಂಡಿದ್ದಾರೆ. ನಿನ್ನೆ 10ವರೆಗೆ ಬಂದಿದ್ದಾರೆ ಸರ್. ನಾವು ಇಲ್ಲೇ ಇದ್ದೀವಿ, ಬಾಪ ಕರ್ಕ ಬಾಪ ನಾವು ಓದ್ತೀವಿ ಊರಿಗೆ ಅಂತಂದ್ರೆ ಇಲ್ಲ, ಬಂದು ಅಲ್ಲಿ ಬಿಡ್ರಿ ಸರ್. ಅಲ್ಲಿ ಹೋದ್ರೆ ಟಾರ್ಚರ್ ಭಾಳ ಮಾಡ್ತಾರೆ ಸರ್. ಇಲ್ಲಿ ಇಲ್ಲನ ಅವ್ರಿಗೆ ಸ್ವಲ್ಪ ಹಿಂಗೆ ಬಂದುಬಿಡ್ತೀನಿ ಸರ್. ಇಟ್ಕೊಂಡು ಹೊಡಿತಿದ್ರು, ತಟ್ಕೊಂಡ ಸಾಯ್ಬೇಡಕ್ಕೆ. ಅವ್ರ ಎಣ್ಣೆ ನಾನು ಕುತ್ತಿಗೆ ಇಟ್ಕೊಂಡಿದ್ರು ಸರ್. ಸೆಪ್ಟೆಂಬರ್ 3ರ ತಾರೀಕು ಓಡಿ ಬಂದು ಹಂಗೆ ಎಲ್ಲರೂ ಇಟ್ಕೊಂಡ್ಬಿಟ್ಟಿದ್ರು ಸರ್ ನಾನು ನೋಡೋಕ್ಕೆ. ಹಾಗೆ ಆ ಗಟ್ಟಿ ಹರಿಸಿ ಹೊರಗಡೆ ಇಲ್ಲಿ ಬಂದಿದ್ದೀನಿ ಸರ್. ನನ್ನ ಗಂಡ ಬಿಟ್ಟು ಇಲ್ಲೇ ಹೊಡೆದನು. ಎಲ್ಲರೂ ನೋಡಿ ಸರ್. ರೈಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.